ಜಾಗದಲ್ಲಿ ಫಸ್ಟ್ ಟೈಮ್ ನನ್ನ ಲವರ್ನ ಮೀಟ್ ಮಾಡ್ತಾ ಇದ್ದೀನಿ. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಬೇಗ ಬಾರೋ, ನಾನಿನ್ನ ನೋಡ್ಬೇಕು. ಬಂದ ಬೇಗ ಬಾರು, ಐ ಆಮ್ ವೇಟಿಂಗ್. ನಾನಿನ್ನ ನೋಡೋಕ್ಕಿಂತ ಮುಂಚೆನೆ ಫಸ್ಟ್ ಬಂದು ಕಿಸ್ ಮಾಡು ಬೇಗ. ಏನೈತೆ ನಿನ್ಗೆ? ಅಂಜಲಿ, ವಾಟ್ ಇಸ್ ದಿಸ್? ಇದನ್ನೇನು ಕ್ಲಾಸ್ ರೂಮ್ ಅನ್ಕೊಂಡಿದ್ಯಾ, ಸ್ಕೇರಿ ಹೌಸ್ ಅನ್ಕೊಂಡಿದ್ಯಾ? ರಾತ್ರಿ ಪೂರ್ತಿ ಹರರ್ ಫಿಲಮ್ ನೋಡೋದು, ಇಲ್ಲಿ ಬಂದ್ ಕಿರ್ಚ್ಕೊಳ್ಳೋದು. ಅಲ್ಲ ಸರ್, ಅದು ವಾಟ್? ಕನ್ಸಲ್ಲಿ ನನ್ ಬಾಯ್ ಫ್ರೆಂಡ್ ಬಂದು ಕಿಸ್ ಮಾಡ್ದ ಹಾಗೆ. ಸ್ಟಾಪ್ ಇಟ್. ಇದನ್ನೆಲ್ಲ ಹೇಳಕ್ ನಾಚಿಕೆ ಆಗಲ್ಲ ನಿಂಗೆ? ಈಗಿನ ಕಾಲದ ಹುಡುಗಿರಿಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ನಾನ್ ಸೆನ್ಸ್. ಕೂತ್ಕೋ. ನೆವರ್ ಅಗೇನ್ ಡೂ ಇಟ್ ಇನ್ ಮೈ ಕ್ಲಾಸ್. ಕೂತ್ಕೊಳ್ಳೆ. ಸಾಕ್ ಬಾರೆ, ಅರ್ಧ ಗಂಟೆಯಿಂದ ತೊಳಿತಾ ಇದ್ಯಾ. ಅಂತದ್ದೇನೆ ತಿಂದೆ? ಎಷ್ಟು ತೊಳೆದ್ರು ವಾಸನೆನೇ ಹೋಗ್ತಾ ಇಲ್ಲ. ವಾಸನೆನಾ? ಎಂತ ವಾಸನೆನೆ? ಅದೇನಾಯ್ತು ಅಂತ ಸರಿಯಾಗಿ ಹೇಳ್ಬಾರ್ದಾ? ಕನ್ಸಲ್ಲಿ ಅವ್ನ್ ಯಾವನೋ ಬಂದು ಕಿಸ್ ಮಾಡ್ದ ಅಂತ ಹೇಳಿಲ್ವಾ? ಹೇಳಿದ್ದೆ. ಅದಕ್ಕೆ ಅವ್ನ್ ಎಷ್ಟು ಖರಾಬಾಗಿದ್ದ ಅಂದ್ರೆ, ಯಪ್ಪ, ಕೆಂಗೇರಿ ಮೋರಿಯಿಂದ ಎದ್ದು ಬಂದಂಗಿದ್ದ. ಅವ್ನ್ ಹಲ್ಲೋ ಪಾಚಿ ಕಟ್ಟಿದ್ ಪಾಳ್ ಬಾವಿ ತರ ಇತ್ತು. ಅವ್ನ್ ಹುಬ್ಬಲ್ಲೋ ತೂತು. ಅಲ್ವೇ, ಅವ್ನ್ ಕಿಸ್ ಕೊಟ್ಟಿದ್ದು ಕನ್ಸಲ್ಲಿ. ನೀ ನೋಡಿದ್ರೆ ಅವ್ನ್ ರಿಯಲ್ ಆಗಿ ಬಂದು ಕಿಸ್ ಕೊಟ್ಟಿರೋ ತರ ಫೀಲ್ ಮಾಡ್ತಾ ಇದೆಯಲ್ಲ. ಅಂತೂ ನಿನ್ ಬಾಯ್ ಫ್ರೆಂಡ್ ಸಿಕ್ತಾ ಅನ್ನು? ಅವ್ನ್ ನನ್ ಬಾಯ್ ಫ್ರೆಂಡಾ? ನಿನ್ ಬಾಯ್ ಫ್ರೆಂಡ್ ಹೇಗಮ್ಮ ಇರ್ಬೇಕು? ಅವನ್ ತರ ಇರ್ಬೇಕಾ? ಯಾರ್ ತರ? ಅವನ ಈ ಅಂಜಲಿ ಲವ್ ಮಾಡೋ ಹುಡ್ಗ ಹ್ಯಾಂಡ್ಸಮ್ ಆಗಿರ್ಬೇಕು. ಒಳ್ಳೆ ಹೈಟಿಗೆ ತಕ್ಕ ವೇಟು, ಒಳ್ಳೆ ಕಲರು, ಬ್ಯೂಟಿಫುಲ್ ಕಣ್ಗಳು, ನೋಡಿದ ತಕ್ಷಣ ಫುಲ್ ಫಿದಾ ಆಗ್ಬಿಡ್ಬೇಕು ಅಂತ ಸ್ಟೈಲು. ಫಸ್ಟ್ ಲುಕ್ ನಲ್ಲೇ ನಾನ್ ಲಕ್ಕಿ ಅಂತ ಅನ್ಸ್ಬಿಡ್ಬೇಕು. ಅವ್ ನನ್ನ ಬಿಟ್ರೆ ಇನ್ಯಾವ ಹುಡ್ಗಿರ್ನು ನೋಡ್ಬಾರ್ದು. ಹೇ ಅಲೋ, ಎಲ್ಲ ಓಕೆ. ನೀನ್ ಕೊನೆನಲ್ಲಿ ಹೇಳ್ದಲ್ಲ, ಅಂತ ಹುಡ್ಗ ಸಿಗೋ ಡೌಟ್ ಅಮ್ಮ. ಯಾಕ್ ಸಿಗಲ್ಲ? ಇಷ್ಟ್ ದೊಡ್ಡ ಪ್ರಪಂಚದಲ್ಲಿ ನನಗೆ ಅಂತ ನಾನ್ ಕನ್ಸ್ ಕಾಣೋ ಅಂತ ಒಬ್ಬ ಹುಡುಗ ಇದ್ದೇ ಇರ್ತಾನೆ. ಅವ್ನ್ ನನಗ್ ಸಿಕ್ಕೇ ಸಿಗ್ತಾನೆ. ಅವ್ನ್ ಎಲ್ಲಿದಾನೋ ಏನೋ. ಪ್ರೇಮಿಯೊಬ್ಬ ತನ್ನ ಪ್ರಿಯತಮೆಯ ನೆನಪಿನಲ್ಲಿ ಬದುಕಿಗೆ ವಿದಾಯ. ಇಂದು ಮುಂಜಾನೆ ನಗರದ ರೈಲ್ವೆ ಹಳಿಯ ಮೇಲೆ ಯುವಕ ಆತ್ಮಹತ್ಯೆ. ಶವ ಯಾರದೆಂದು ಪತ್ತೆ ಹಚ್ಚಲು ಪೊಲೀಸರ ಹರಸಾಹಸ. ವಾರಸುದಾರರಿಲ್ಲದೆ ಅನಾಥವಾಗಿ ಹಳಿಗಳ ಪಕ್ಕ ಛಿದ್ರಗೊಂಡ ಯುವಕನ ದೇಹ ನೋಡಲು ಹೃದಯ ವಿದ್ರಾವಕ ಸನ್ನಿವೇಶ. ಹಲೋ ಕೇಶವ. ಅಂಕಲ್ ಹೇಳಿ. ಅಜಯ್ ಇದೇನ ಅಲ್ಲಿ? ಇಲ್ವಲ್ಲ ಅಂಕಲ್, 2 ಡೇಸ್ ಆಯ್ತು ಸಿಕ್ಕಿ ನನಗೆ. ಈ ಚಂದ್ರು, ಅಜಯ್ ನೋಡ್ದೇನೋ? ಯಾಕೆ ಅಂಕಲ್? ಎಲ್ಲಿ ಹೋಗಿದ್ದಾನ ಅವನು? ಏನಾದ್ರೂ ಅರ್ಜೆಂಟ್ ಇತ್ತಾ? ಅಲ್ಲಪ್ಪ, ಅವ್ನು ನನ್ ಬೆಳಗ್ಗೆದೂ ಕಾಣಿಸ್ತಾ ಇಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಕೈ ಕಾಲು ಆಡ್ತಾ ಇಲ್ಲ ನನಗಿಲ್ಲಿ. ಓ ಅಂಕಲ್, ಅಜಯ್ ನಿಮ್ಗೆ ವಿಷಯ ಹೇಳಿಲ್ವಾ? ಏನ್ ವಿಷಯ? ಏ ಅಜಯ್, ಅಜಯ್, ಏನೇ ನೀನು ಒಂದ್ ಮಾತು ಕೂಡ ಹೇಳಿದೆ. ನಿನ್ ಪಾಡಿಗೆ ನೀನ್ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ಯಲ್ಲ. ನನ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ನನ್ಗೇನಾಗ್ಲಿಲ್ವಲ್ಲ. ಅಪ್ಪ, ಗಾಬರಿ ಪಡಂತದೇನಿದೆ? ಡಿಸ್ಟರ್ಬ್ ಆಗ್ಬಾರ್ದು ಅಂತ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ಅಷ್ಟೇ. ಏಯ್, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೇನೋ? ಎಲ್ಲಿಗೆ ಹೊರಡ್ತಾ ಇದ್ದೀರಾ? ಬೆಂಗಳೂರಿಗೆ. ಯಾಕೆ ಅಪ್ಪ, ರಾಕ್ ಬ್ಯಾಂಡ್ ಚಾಂಪಿಯನ್ಶಿಪ್ ನಡೆಯೋದು ಬೆಂಗಳೂರಿನಲ್ಲೇ ಅಲ್ವಾ? ಇದೇನೆಯಾ ಕೂಸುಟ್ಟೋಕ್ ಮುಂಚೆ ಕುಲಾವಿನ? ಅಪ್ಪ, ಇನ್ನು 1.5 ತಿಂಗಳೇ ಇರೋದು. ಬೆಂಗಳೂರಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಏನು ಎತ್ತ ಅಂತ ತಿಳ್ಕೊಬೇಕು. ಜೊತೆಗೆ ಫೈನಲ್ಸ್ ನಡೆಯೋ ಜಾಗನ ನೋಡ್ಕೋಬೇಕು. ಅದಕ್ಕೂ ಮುಂಚೆ ನಾವು ಶೂಟ್ ಮಾಡಿರೋ ಡೆಮೋನ ಅವ್ರಿಗೆ ಪ್ರೆಸೆಂಟ್ ಮಾಡ್ಬೇಕು. ಇದು ಒಳ್ಳೆ ಕಥೆ ಆಯ್ತಲ್ಲ. ನೀನೇನೇ ಹೇಳು, ನಿನ್ನೊಬ್ಬನೇ ಮಾತ್ರ ನಾನು ಎಲ್ಲಿಗೂ ಕಳ್ಸೋಲ್ಲ. ಅಯ್ಯೋ ಅಂಕಲ್, ಅವನೊಬ್ಬನೇ ಎಲ್ಲಿ ಹೋಗ್ತಿದ್ದಾನೆ? ಜೊತೆ ನಾವೆಲ್ಲ ಹೋಗ್ತಿದೀವಲ್ಲ. ನಾನು ಹೋಗ್ತಾ ಇದ್ದೀನಲ್ಲ. ಅಲ್ರಯ್ಯ, ನೀವೆಲ್ಲ ಎಲ್ಲಿ ಉಳ್ಕೋತೀರಾ? ಏನ್ ಊಟ ಮಾಡ್ತೀರಾ? ಅಪ್ಪ, ಅಲ್ಲೇ ಯಾವ್ದಾದ್ರು ಹೋಟೆಲ್ ನಲ್ಲಿ ಉಳ್ಕೊಳ್ತೀವಿ. ಅದ್ರಲ್ಲಿ ಏನಂತೆ? ಬೇಡಪ್ಪ ಬೇಡಪ್ಪ, 3 ಹೊತ್ತು ಹೋಟ್ಲಲ್ಲಿ ತಿಂದ್ರೆ ನಿನ್ನ ಆರೋಗ್ಯ ಏನೇ ಆಗ್ಬೇಕು. ಅಪ್ಪ, ನೀನೇನು ಟೆನ್ಷನ್ ತಗೋಬೇಡ. ಅಲ್ಲೆಲ್ಲ ವ್ಯವಸ್ಥೆ ಆಗಿದೆ. ಓಕೆನಾ? ಹೋಗ್ಲೇಬೇಕಿರಕಂದ. ಹೋಗ್ಲೇಬೇಕಪ್ಪ. ನನ್ನ ಸ್ನೇಹಿತ ರಾಜೇಶನ್ ಅಪಾರ್ಟ್ಮೆಂಟ್ ಅಲ್ಲೇ ನೀವೆಲ್ಲ ಇರ್ಬೇಕು, ಸರಿನಾ? ಹೇ, ಸೂಪರ್. ಓಕೆ. ಅಯ್ಯೋ, ಏನೇ ಇವನು? ಇವನಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಮತ್ತೆ ಬಂದಿದ್ದಾನೆ.
ಹೊತ್ತು ನನ್ನ ಹಿಂದೆನೆ ಬಿದ್ದಿರ್ತಾನೆ. ಇವ್ನ ಕೊಂದು ಬಿಡ್ಬೇಕು ಅನ್ಸುತ್ತೆ. ಏನ್ ಮಾಡ್ಲಿ, ಎಲ್ಲೇನ್ ಮಾಡ್ಬಿಡ್ತಾನೆ ಅಂತ ಭಯ. ಬೇಗ ಬಾರೆ ಬಾರೆ. ಅಜ್ಜ ದಿನ ನಿನ್ಗೋಸ್ಕರ ಬೆಳಗ್ಗೆನೆ ಎದ್ದು ತಣ್ಣೀರ್ ಸ್ನಾನ ಮಾಡ್ಕೊಂಡು ಆಸೆಯಿಂದ ರೆಡಿಯಾಗಿ ನಿನ್ ನೋಡಕ್ ಬರ್ತೀನಿ ಚಿನ್ನ. ಆದ್ರೆ ನೀನ್ ನನ್ನ ಆಸೆಗೆ ತಣ್ಣೀರ್ ಹಚ್ಚಿದ್ಯಾ, ಇದು ಸರಿನಾ ಚಿನ್ನ? ಅಂಜು, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ನಾನಿದ್ದೀನಿ ತಾನೆ, ಹೆದರ್ಕೋಬೇಡ. ನಾನ್ ಮಾತಾಡ್ತೀನಿರು. ಏನು ನಿನ್ ಪ್ರಾಬ್ಲಮ್ಮು? ಕಾವ್ಯ, ನೀನ್ ನೋಡ್ದಂಗೆ ನಾನು ಎಷ್ಟ್ ದಿನದಿಂದ ಅವಳಿಂದ ಬಿದ್ದಿದ್ದೀನಿ ಗೊತ್ತಾ? ಆದ್ರೆ ಅವಳು ಒಂದ್ಸಲನು ನಾನು ಮಾತಾಡ್ತಿಲ್ಲ. ಮನ್ಸ್ಗೆ ಮುಳ್ತತಿ ಚುಚ್ಚಂಗ್ ಆಗ್ತೈತೆ. ಅಲ್ವೋ, ಅವಳು ನಿನ್ ಕಡೆ ನೋಡ್ಲಿಲ್ಲ ಅಂದ್ರೆ ಏನ್ ಅರ್ಥ? ಅವಳಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ತಾನೆ? ಇಲ್ಲ, ಅವಳಿಗೆ ನನ್ನಂದ್ರೆ ಇಷ್ಟ ಹೇಳ್ಕೊಳಕ್ಕಾಗ್ದೆ ಒದಾಡ್ತಾವಳೆ. ನೀನು ಅಂದ್ರೆ ನನ್ಗೆ ಇಷ್ಟ ಅಂತ ಯಾವತ್ತಾದ್ರೂ ಅವಳು ನಿನ್ಗೆ ಹೇಳಿದಳ? ಇಲ್ಲ. ಯಾಕೆ? ಗೊತ್ತಿಲ್ಲ. ಗೊತ್ ಮಾಡ್ಕೋಬೇಕು ತಾನೆ. ಹೆಂಗೆ? ಅಂಜಲಿ ಬೇರೆ ತರ ಹುಡುಗಿ ಕಣೋ. ಅವಳು ನಾನು ಲವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನು ಮಾಡದೆ ಸುಮ್ನೆ ಇದ್ರೆ ಅವಳೇ ನಿನ್ ಲವ್ ಬೀಳ್ತಾಳೆ. ಅದೆಂಗೆ? ಅದ ಹಂಗೆ. ಡೀಸೆಂಟ್ ಆಗಿ ದೂರ ಇರೋ ಹುಡುಗ್ರಂದ್ರೆ ಇಂಥ ಹುಡುಗಿಯರಿಗೆ ಕ್ಯೂರಿಯಾಸಿಟಿ. ಕಬಾಬ್ ಹಿಡ್ಕೊಂಡು ಹೋಗೋನಿಂದ ನಾಯಿ ಹೋಗೋ ತರ ನೀನ್ ಯಾವಾಗ್ಲೂ ಅವಳ ಹಿಂದಿಂದನೆ ಸುತ್ತಾ ಇದ್ದ ಅವಳಿಗೆ ಇಷ್ಟ ಇಲ್ಲ. ಮೊದ್ಲೇ ಅವಳ ಮೂಡ್ ಸರಿ ಇಲ್ಲ. ಹಂಗೆ. ಹಂಗಾದ್ರೆ ಅವಳ ಮನ್ಸಲ್ಲಿ ನಾನು ಬಂದಾಗ ನನ್ಗೆ ಹೇಳು, ಅವಳ ಮುಂದೆ ಬರ್ತೀನಿ. ಸರಿ. ಅಂಜು ಡಾರ್ಲಿಂಗ್, ಬರ್ಲಾ? ಅವನು ಹೋದ ಕಣೆ. ಹಬ್ಬ, ಅಂತೂ ತೊಲಗ್ದ. ಈಗ ನಿನಗ್ ಸಮಾಧಾನನಾ? ಅಲ್ಲ ಕಣೆ, ಬೈಕ್ ಕಳ್ಸೋದ್ ಬಿಟ್ಟು ಕೂಲ್ ಆಗಿ ಮಾತಾಡ್ತಾ ನಿಂತ್ಕೊಂಡಿದ್ಯಾ. ಅಲ್ಲ ಕಣೆ, ಏಕ್ದಮ್ ಆಗಲ್ಲ ಅನ್ಬಿಟ್ರೆ ಮುಖಕ್ಕೆ ಆಸಿಡ್ ಹಾಕಿದ್ರು ಹಾಕ್ಬಿಡ್ತಾನೆ. ಇಲ್ಲ ಅಂದ್ರೆ ಚಾಕು ತಗೊಂಡ್ ಚುಚ್ಚಿಬಿಡ್ತಾನೆ. ಅದಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಹಾಕೊಂಡಾಗ ಎಸ್ಕೇಪ್ ಆಗ್ಬೇಕು ಅಂದ್ರೆ ನಾಟಕ ಮಾಡ್ಲೇಬೇಕು. ಹಾಗಾದ್ರೆ ಅವನನ್ ತಂಟೆಗ್ ಬರಲ್ಲ ತಾನೆ? ಸದ್ಯಕ್ಕಂತೂ ಬರಲ್ಲ. ಮುಂದೆ ಯಾವಾಗ ಬರ್ತಾನೆ ಅಂತ ಹೇಳಕ್ ಆಗಲ್ಲ. ಬಂದಾಗ ನೋಡ್ಕೊಂಡ್ರಾಯ್ತು ಬಿಡು. ಸರಿ, ನಾನಿನ್ ಬರ್ಲಾ? ಬಾಯ್. ಓಕೆ ಬಾಯ್. ಅಬ್ಬಾ, ಇವತ್ತಿಗೆ ನನ್ ಗ್ರಾಚಾರ ಬಿಡ್ತು. ಅಯ್ಯಯ್ಯೋ, ನೋಡ್ಬಿಟ್ಟ. ಹಲೋ, ನಿನ್ನೆ. ಅಯ್ಯಯ್ಯೋ, ಏನಂತನೋ ಏನೋ. ಕಾರ್ನ ಡ್ಯಾಮೇಜ್ ಮಾಡೋದ್ ಮಾಡ್ಬಿಟ್ಟು ನಿನ್ ಪಾಡಿ ನೀನು ನಾನ್ ಕೂಗ್ತಾ ಇದ್ರು ನೀನ್ ಹಾಗೆ ಹೋಗ್ತಾ ಇದೆಯಲ್ಲ, ಏನರ್ಥ? ನಿನಗೆ ಹೇಳ್ತಾ ಇರೋದು, ಏನ್ ಕಿವಿ ಕೇಳ್ಸಲ್ವಾ? ಹಲೋ, ಇದ್ ನೀನೇ ತಾನೇ ಎಸ್ತಿದ್ದು? ಅಲ್ಲ. ಓ, ಹಾಗಾದ್ರೆ ಒದ್ದಾ? ಹೌದು. ಗ್ಯಾರೇಜಿಗೆ ಬಿಟ್ರೆ ಮಿನಿಮಮ್ 10,000 ಕೇಳ್ತಾನೆ. ಈ ಕಾರ್ಗಾಗಿರೋ ಡ್ಯಾಮೇಜ್ ನ ಯಾರು ಕಟ್ಕೊಡ್ತಾರೆ? ಅಯ್ಯಯ್ಯೋ, ನಾನು ಆಗ್ಲಿಂದ ಮಾತಾಡ್ತಾ ಇದ್ರೆ ಒಳ್ಳೆ ಕರೆಂಟ್ ಕಂಬ ತರ ನಿಂತಿದ್ಯಲ್ಲ. ಮುಂದ್ ಬರ್ತಿದ್ದ ಅಷ್ಟು ದೊಡ್ಡ ಕಾರ್ ಕಾಣಿಸ್ಲಿಲ್ವಾ ನಿನಗೆ? ಏನ್ ಕುರುಡಿನಾ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಹಾಕೊಂಡಾಗ ಎಸ್ಕೇಪ್ ಆಗ್ಬೇಕು ಅಂದ್ರೆ ನಾಟಕ ಮಾಡ್ಲೇಬೇಕು. ಹೌದು ಸರ್. ಸಾರಿ, ನನ್ ಕಣ್ ಕಾಣಿಸಲ್ಲ. ನನ್ ಕುರುಡಿನೇ. ಬೈ ಬರ್ತೆ ನನ್ 2 ಕಣ್ಗಳು ಹೋಗ್ಬಿಡ್ತು. ನಿಮಗೆ ನಿಜವಾಗ್ಲೂ ಕಣ್ ಕಾಣಲ್ವಾ? ನಾನ್ ಯಾಕೆ ಸರ್ ಸುಳ್ಳು ಹೇಳಿ? ನಾನ್ ಸುಳ್ಳು ಹೇಳಿದ್ರೆ ಆ ದೇವ್ರು ನನ್ ಇರೋ ಕಣ್ಣನ್ನು ಕಿತ್ಕೊಳ್ಳಿ. ಐಮ್ ಸೋ ಸಾರಿ, ಗೊತ್ತಿಲ್ಲದೆ ನಿಮ್ಮಲ್ಲಿ ತುಂಬಾ ಕೂಗಾಡ್ಬಿಟ್ಟೆ. ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡ್ ಬರೋದಲ್ವಾ? ರೆಗ್ಯುಲರ್ ಆಟೋ ಬಂದಿಲ್ಲ. ಇಟ್ಸ್ ಓಕೆ ಸರ್, ನಾನ್ ಬರ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಪ್ಲೀಸ್. ಆಟೋ ಇವ್ರೆಲ್ಲ ಹೇಳ್ತಾರೆ ಅಲ್ಲಿಗೆ ಡ್ರಾಪ್ ಮಾಡಿ. ಆಮೇಲೆ ಹುಷಾರು, ಪಾಪ ಕಣ್ ಬೇರೆ ಕಾಣಿಸಲ್ಲ. ನೀವು ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಆಟೋ ಇಲ್ಲ. ಯಾಕೆ ಸರ್? ನಾನ್ ನಡ್ಕೊಂಡೇ ಹೋಗ್ತೀನಿ, ನೋ ಪ್ರಾಬ್ಲಮ್. ಈ ಸಿಟಿಯಲ್ಲಿ ಕಣ್ಣಿಟ್ಕೊಂಡು ಓಡಾಡಕ್ಕೆ ಹರಸಾಹಸ ಮಾಡಬೇಕು. ಇನ್ನು ನಿಮ್ಮಂಥವ್ರು ಅಂದ್ರೆ ಪಾಪ ಇನ್ನೂ ತೊಂದರೆ. ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಸರ್. ಪರವಾಗಿಲ್ಲ, ಬನ್ನಿ. ಫಸ್ಟ್ ಟೈಮ್ ಲೈಫಲ್ಲಿ ಒಬ್ಬನಿಗೆ ಸುಳ್ಳು ಹೇಳಿ